ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಪ್ಪ ಹೇಗೆ ಮಾಡೋದು ಮತ್ತು ಬೆಣ್ಣೆ ಹೇಗೆ ತೆಗೆಯೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಿದ್ದೇನೆ. ಅದು ಈಸಿ ಮೆಥಡಲ್ಲಿ ಹೇಗೆ ತೆಗಿಬೋದು ಅಂತೇಳಿ ತೋರಿಸ್ಕೊಡ್ತಿದ್ದೇನೆ. ಅದಕ್ಕೆ ನಾನು ಈಗ ಹಾಲು ಬಿಸಿ ಮಾಡ್ತಾ ಇದ್ದೇನೆ. ಹೇಗೆ ಬಿಸಿ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಒಂದು ಪಾತ್ರೆಯಲ್ಲಿ ನಾನೀಗ ಅನ್ನ ಮಾಡ್ತಿದ್ದೇನೆ. ಅದರ ಪಾತ್ರೆಯ ಮೇಲ್ಗಡೆ ಇನ್ನೊಂದು ಹಾಲಿನದ್ದು ಪಾತ್ರೆ ಇಟ್ಬಿಟ್ಟು ಬಿಸಿ ಮಾಡ್ತೇನೆ. ಈ ಥರ ಬಿಸಿ ಮಾಡೋದ್ರಿಂದ ನಿಧಾನಕ್ಕೆ ಹಾಲು ಕುದೀತಾ ಇರುತ್ತೆ ಮತ್ತು ನಮ್ಮದು ಗ್ಯಾಸು ಸಹ ಉಳಿಯುತ್ತೆ. ಈ ರೀತಿ ಮಾಡಬೇಕು. ಮತ್ತು ಸ್ವಲ್ಪ ಬಿಸಿಯಾಗಿರುತ್ತೆ, ಕೆನೆ ಕಟ್ಟಿರುತ್ತೆ. ಮತ್ತು ಇದನ್ನು ಚೆನ್ನಾಗಿ ನಾವು ಗ್ಯಾಸ್ ಸ್ಟವಲ್ಲಿ ಡೈರೆಕ್ಟಾಗಿ ಬಿಸಿ ಮಾಡಬೇಕು. ಒಂದು 5 ನಿಮಿಷ ಬಿಸಿ ಮಾಡಬೇಕು. ಈಗ ಇದು ತಣ್ಣಗಾಗಿದೆ. ತಣ್ಣಗಾದ ಮೇಲೆ ನಾನು ಇದರದ್ದು ಎಲ್ಲ ಕೆನೆಯನ್ನು ತೆಗಿತಾ ಇದ್ದೇನೆ. ಈ ರೀತಿಯಾಗಿ ಎಲ್ಲ ಕೆನೆಯನ್ನು ಸಂಗ್ರಹಿಸಿಡಬೇಕು ಒಂದು ಪಾತ್ರೆಯಲ್ಲಿ. ಈ ರೀತಿಯಾಗಿ ನಾನು ಕೆನೆಯನ್ನು ಸ್ಟಾಕ್ ಮಾಡಿ ಇಡ್ತೇನೆ. ಈಗ ನಾನು ಡೈಲಿ ಅರ್ಧ ಲೀಟರ್ ಹಾಲನ್ನು ಯೂಸ್ ಮಾಡ್ತೇನೆ. ಅದರಲ್ಲಿ ಇಷ್ಟಿಷ್ಟೇ ಕೆನೆ ಬರುತ್ತೆ. ಅದನ್ನು ನಾನು ಸ್ಟಾಕ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೇನೆ. ಅದೇ ರೀತಿ ಫ್ರಿಜ್ಜಲ್ಲಿ ಇಟ್ಟದ್ದು ಈಗ 2 ಕಪ್ ನನಗೆ ಕೆನೆ ಸಿಕ್ಕಿದೆ. ಇದನ್ನು 2 ಕಪ್ ಕೆನೆಯನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಈಗ ತಿರುಗಿಸ್ಬೇಕು. ಯಾವ ರೀತಿ ಈಸಿ ಮೆಥಡಲ್ಲಿ ನಾನು ಬೆಣ್ಣೆ ತೆಗೆಯೋದು ಅಂತ ಹೇಳಿಬಿಟ್ಟು ಹೇಳಿಕೊಡ್ತೇನೆ. ಅದಕ್ಕೋಸ್ಕರ ಒಂದು ದೊಡ್ಡದು ಲೋಟ ತಗೊಂಡಿದ್ದೇನೆ. ಈ ಲೋಟದಲ್ಲಿ ಸ್ಟಾರ್ಟಿಂಗ್ ನಿಧಾನಕ್ಕೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ಮತ್ತು ಸ್ಪೀಡಾಗಿ ತಿರುಗಿಸ್ತಾ ಹೋದರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ಆ ಕಡೆ ಈ ಕಡೆ ಮಾಡಿ ತಿರುಗಿಸ್ಬಾರ್ದು. ಆವಾಗ ಕೆನೆ ಬೆಣ್ಣೆ ಬೇಗ ಬರುತ್ತೆ. ನೋಡಿ, ಈಗ ಬೆಣ್ಣೆ ಬಂದಿದೆ ನೋಡಿ, ಹೇಗೆ ಲೋಟಕ್ಕೆಲ್ಲ ಅಂಟಿಕೊಂಡಿದೆ ನೋಡಿ. ಈ ರೀತಿ ಚೆನ್ನಾಗಿ ಬೆಣ್ಣೆ ಬರುತ್ತೆ. ನಾವು ಇದನ್ನು ಈಗ ಒಟ್ಟು ಮಾಡಬೇಕು. ಸ್ವಲ್ಪ ಕೈಗೆಲ್ಲ ತಾಗುತ್ತೆ, ಅಡ್ಜಸ್ಟ್ ಮಾಡಬೇಕು ನೋಡಿ. ಈ ರೀತಿ ಎಲ್ಲ ಬೆಣ್ಣೆನ ಉಂಡೆ ಮಾಡಬೇಕು. ನೋಡಿ, ನಮಗಿಷ್ಟು ಬೆಣ್ಣೆ ಸಿಕ್ಕಿದೆ ನೋಡಿ, ಎಷ್ಟೊಂದು ಬೆಣ್ಣೆ ಸಿಕ್ಕಿದೆ. ಇದನ್ನು ನಾವು ಹಾಗೆ ಇಟ್ಟು ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ದೋಸೆಗೆಲ್ಲ ಹಾಕಲಿಕ್ಕೆ. ಈಗ ನೋಡಿ, ಇದರದ್ದು ಏನು ಮೊಸರಿದೆಯಾ, ಮಜ್ಜಿಗೆ ಇದೆಯಾ, ಅದನ್ನು ನಾವು ಬಿಸಾಡಬಾರ್ದು. ಅದನ್ನು ಕರಿಬೇವಿನ ಗಿಡಕ್ಕೆಲ್ಲ ಹಾಕಿದರೆ ಒಳ್ಳೆಯದಾಗುತ್ತೆ. ಈಗ ಇದನ್ನು ಬೆಣ್ಣೆಯನ್ನು ಚೆನ್ನಾಗಿ ತೊಳೆಬೇಕು ನೀರಿನಲ್ಲಿ. ಈಗ ನಾನು ತೊಳೆದಿದ್ದೇನೆ. ನಾನು ತೊಳೆದು ನೀರನ್ನೆಲ್ಲ ಚೇಂಜ್ ಮಾಡಬೇಕು. ಒಂದು 2 ಸಲ ತೊಳೆದರೆ ಸಾಕಾಗುತ್ತೆ. ಈಗ ನಾನು ಇದನ್ನು ಈಗ ಬಿಸಿ ಮಾಡಬೇಕು. ಬೆಣ್ಣೆಯನ್ನು ತುಪ್ಪ ಮಾಡ್ತಿದ್ದೇನೆ. ಈಗ ನಾನು ಬಿಸಿಗೆ ಇಟ್ಟಿದ್ದೇನೆ. ಈಗ ಈ ಬಿಸಿ ಆಗ್ತಾ ಇರುವಾಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಮತ್ತು 2 ನಾನು ಏಲಕ್ಕಿ ತಗೊಂಡಿದ್ದೇನೆ, ಸ್ವಲ್ಪ ಜಜ್ಬಿಟ್ಟು ತಗೊಂಡಿದ್ದೇನೆ. ಇದರಿಂದ ಸ್ಮೆಲ್ ಚೆನ್ನಾಗಿರುತ್ತೆ, ಪರಿಮಳ ಎಲ್ಲ ನೋಡಿ. ಈಗ ಎಲ್ಲ ಕುದೀತಾ ಇದೆ. ಈ ರೀತಿ ಕುದಿ ಬರುವಾಗ, ದೊಡ್ಡದು ಕುದಿ ಬರುವಾಗ ನಾವು ಸ್ಟವ್ ಆಫ್ ಮಾಡಬೇಕು. ಮತ್ತು ಸುವಾಸನೆ ಸಹ ಬರ್ತಾ ಇರುತ್ತೆ, ಸ್ಮೆಲ್ ಒಳ್ಳೆಯದು ಬರುತ್ತೆ. ಆವಾಗ ನಾವು ಸ್ಟವ್ ಆಫ್ ಮಾಡಬೇಕು. ತಣ್ಣಗಾಗಲು ಬಿಡಬೇಕು. ಈಗ ತಣ್ಣಗಾಗಿದೆ. ಇದನ್ನು ನಾನು ಫಿಲ್ಟರ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಎಲ್ಲ ಫಿಲ್ಟರ್ ಆಗಿದೆ. ನಮಗೆ ಇಷ್ಟೊಂದು ತುಪ್ಪ ಸಿಕ್ಕಿದೆ. ನೋಡಿ, 2 ಕಪ್ಪು ಇದರಲ್ಲಿ ನಮಗೆ ಕೆನೆಯಲ್ಲಿ 1 ಕಪ್ಪಿನಷ್ಟು ತುಪ್ಪ ಸಿಕ್ಕಿದೆ. ಇನ್ನೂ ಸಹ ಇದರಲ್ಲಿ ತುಪ್ಪ ಇದೆ. ಇದನ್ನು ಹೇಗೆ ತೆಗಿಬೇಕಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ ನಾನು. ಅದಕ್ಕೆ ಈಗ 1 ಕಪ್ಪಿನಷ್ಟು ನೀರು ಹಾಕ್ತಿದ್ದೇನೆ. ನೀರು ಹಾಕಿಬಿಟ್ಟು ಎಲ್ಲ ಪಾತ್ರೆ ಸ್ವಲ್ಪ ತೊಳೆಯಬೇಕು ಚೆನ್ನಾಗಿ. ಈಗ ಬಿಸಿಗೆ ಇಟ್ಟಿದ್ದೇನೆ. ಬಿಸಿ ಆದಾಗ ಈ ರೀತಿ ಎಲ್ಲ ಮೇಲ್ಗಡೆ ಎಣ್ಣೆ ಅಂಶ, ಜಿಡ್ಡಿನ ಅಂಶ ನಿಂತಿರುತ್ತೆ. ಈಗ ಇದು ಬಿಸಿ ಮಾಡಿದ ಮೇಲೆ ಒಂದು ಬೌಲಿಗೆ ಹಾಕಬೇಕು. ಬೌಲಿನಲ್ಲಿ ತಣ್ಣಗಾದ ಮೇಲೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೇನೆ, ಫ್ರೀಝರಲ್ಲಿ ಇಡ್ತೇನೆ. ಫ್ರೀಝರಲ್ಲಿ ಒಂದು 15ಇಂದ 20 ಮಿನಿಟ್ಸ್ ಇಟ್ಟಾಗ ಇದು ಈ ರೀತಿ ಗಟ್ಟಿಯಾಗುತ್ತೆ. ಗಟ್ಟಿಯಾದ ಮೇಲೆ ನಾನು ಇದನ್ನು ನಿಧಾನಕ್ಕೆ ತೆಗೆದು ಇನ್ನೊಂದು ತಟ್ಟೆಗೆ ಹಾಕ್ತೇನೆ. ಮೊದಲ ತಟ್ಟೆಗೆ ಹಾಕಲ್ಲ, ಇದು ಸ್ವಲ್ಪ ನೀರು ಮಿಕ್ಸ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ಇದನ್ನು ಬೇರೆ ಸಪ್ರೇಟಾಗಿ ತೆಗೆದಿಡಬೇಕು. ಈ ರೀತಿಯಾಗಿ ನಿಧಾನಕ್ಕೆ ತೆಗಿಬೇಕು ಇದನ್ನು.
ನೋಡಿ ಎಷ್ಟೊಂದು ತುಪ್ಪ ಇತ್ತು ನೋಡಿ ಇದರಲ್ಲಿ, ಆ ಪಾತ್ರೆಯಲ್ಲಿ ಖಾಲಿ. ಈಗ ನೋಡಿ ಇದನ್ನೆಲ್ಲ ಹಾಕಿ ನಾನು ಒಂದು ಬೇರೆ ತಟ್ಟೆಯಲ್ಲಿ ಹಾಕಿಬಿಟ್ಟು ತೆಗೆದಿಟ್ಟಿದ್ದೇನೆ. ನೋಡಿ ಇಷ್ಟು ಸಿಕ್ಕಿದೆ ನಮಗೆ ತುಪ್ಪ. ನೋಡಿ ಫಸ್ಟ್ ಮಾಡಿದ್ದು ಈ ಡಬ್ಬದಲ್ಲಿ ತುಂಬಿಸಿಟ್ಟಿದ್ದೇನೆ, ಇದು ನೆಕ್ಸ್ಟ್ ಮಾಡಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.